ಇವತ್ತಿನ ವಿಡಿಯೋನಲ್ಲಿ ಫಸ್ಟ್ PUC ಎನ್ಯುವಲ್ ಎಕ್ಸಾಮ್ ಕನ್ನಡ ಮಾಡಲ್ ಕ್ವಶ್ಚನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪ್ರತ್ಯೇಕ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಪ್ರಥಮ PUC ಎನ್ಯುವಲ್ ಎಕ್ಸಾಮ್ ಕನ್ನಡ ಮಾಡಲ್ ಕ್ವಶ್ಚನ್ ಪೇಪರ್. ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಆಪ್ಷನ್ ಅ ಆದಿಕವಿ ಪಂಪ, ಕುಮಾರಸ್ವಾಮಿ, ಶಿವಕುಮಾರ ಸ್ವಾಮಿ, ಬಸವೇಶ್ವರ ಸ್ವಾಮಿ. ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ನಕ್ಷತ್ರ, ರವಿ, ಭೂಮಿ, ಆಕಾಶ. ಚೋಳ ದೇಶವನ್ನು ಆಳುತ್ತಿದ್ದ ರಾಜ ಯಾರು? ಶಿವಾಜಿ, ಅಕ್ಬರ್, ಕರಿಕಾಲ ಚೋಳ, ಕೃಷ್ಣದೇವರಾಯ. ವೃಕ್ಷವು ಎಲ್ಲಿ ಹುಟ್ಟಿತು? ಮನೆಯ ಹಿಂದೆ, ಬೆಟ್ಟದ ತುದಿ, ಕಲ್ಲಿನಲ್ಲಿ, ಮನೆಯ ಮೇಲೆ. ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇತಿಹಾಸವಿದೆ? 4000, 5000, 6000, 7000. ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರೇನು? ಅಕ್ಕವ, ಅಂಜವ, ಅಂಬವ, ಅಂಕವ. ಗೌತಮ ಜನಿಸಿದ್ದು ಎಲ್ಲಿ? ಲುಂಬಿನ ಉದ್ಯಾನವನ, ಅಶೋಕವನ, ನಂದವನ, ಕಲ್ಕತ್ತವನ. ಬೋಳೆಶಂಕರನ ಊರು ಯಾವುದು? ಶ್ರೀನಿವಾಸಪುರ, ಶಿವಪುರ, ಶಹಾಪುರ, ರಾಜಾಪುರ. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತದೆ? ಸೈನಿಕನ ಹೆಸರು, ಶಿವನ ಹೆಸರು, ಸೋಮನ ಹೆಸರು, ಕೋಡಂಗಿ ಹೆಸರು. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಪಿಶಾಚಿಗೆ, ಕೋವಿಗೆ, ಸೈತಾನಿಗೆ, ಭಾಗವತರಿಗೆ. ಕೆಳಗಡೆ ಹೊಂದಿಸಿ ಬರಿ ನೋಡುವುದು. HL ಪುಷ್ಪ, ಲಕ್ಕುಂದ್ರ ಸಿ ಆನಂದ್, ಆರಿಫ್ ರಾಜಾ, HS ಶಿವಪ್ರಕಾಶ್, ಬಸವರಾಜ್ ಬಕ್ಕುಂದ. ಸ್ಥಳಗಳು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಟ್ಟವರು. ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು. ಬಡವರ ವಕೀಲರೆಂದು ಪ್ರಸಿದ್ಧರಾದವರು. ರಕ್ಷಕರ ಕಂಡಕವು ಕೈಗಳಿಂದ ಕೆಳಗೆ ಬಿದ್ದಿತು. ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಹೇಳಿದವರು. ಈಗ ಇಂಪಾರ್ಟೆಂಟ್ ಪ್ರಶ್ನೆಗಳು. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು? ಭ್ರೂಣ ವ್ಯವಸ್ಥೆಯಲ್ಲಿರುವ ಮಗುವಿಗೆ ವಿಷಯವಾಗಿರುವುದು ಯಾವುದು? ಸೀತೆಯ ಪ್ರವೇಶಿಸಿದ ಕಾಡು ಹೇಗಿತ್ತು? ಮಹಾದೇವನ ಶಿಶು ಮಕ್ಕಳಿಗೆ ಹೆಸರೇನು? ಚಿತಾಭಸ್ಮವಾದ ತರುಗಳು ಏನಾದವು? ರೈತರ ಚಳವಳಿ ಎಲ್ಲೆಲ್ಲಿ ನಡೆದವು? ಅಪರಿಚಿತ ಬಳಿ ಗುಣ ಯಾವುದು? ನೇಪಾಳ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರನ್ನು ಹೆಸರಿಸಿ. ಸಾಹುಕಾರನನ್ನು ತನ್ನ ಸಹೋದರಿಗೆ ಆಸ್ತಿ ಹೇಗೆ ಹಂಚಿದ? ಕೋಡಂಗಿಯ ತಾನು ಈ ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತೇವೆ? ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಬೋಳೆಶಂಕರ ಏನೆಂದು ಡಂಗರು ಸಾರಿಸುತ್ತಾನೆ? ಹಾಗೆ ಸಂದರ್ಭಗಳ ಸಾರಾಂಶ. ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಳಗಡೆ ಸಂದರ್ಭಗಳ ಸಾರಾಂಶ ನೋಡುವುದು. ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸಂದರ್ಭಗಳ ಸಾರಾಂಶ ಈ ರೀತಿ ಒಳಗೊಂಡಿದೆ. ಈಗ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿಕೊಳ್ಳೋಣ. ಚೆನ್ನೈನ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು? ಕನಕದಾಸರು ತಲ್ಲಣಿಸಿದರು ಮನವೇ ಎನ್ನಲು ಕಾರಣ ಏನು? ಸರಸ್ವತಿ ಸಚಿವ ಮಂಡಲನ ಕುರಿತು ಬರೀರಿ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಅಂತ ರಸ ಅನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿ. ಬಾಲಕರಾಶ್ರಮವನ್ನು ಶಾಸ್ತ್ರಿ ಮಾಸ್ತರು ಹೇಗೆ ಪ್ರಾರಂಭಿಸಿದರು? ಅದರ ಉದ್ದೇಶ ಏನು? ಹುಲ್ಲಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕಥೆ ಯಾವುದು? ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಬೋಳೆಶಂಕರ ಮತ್ತು ಅವನ ಅಣ್ಣಂದಿರು ಭಾಗವತಿಗೆ ಹೇಗೆ ಪರಿಚಯಿಸುತ್ತಾರೆ? ರಾಜಕುಮಾರಿಗೆ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ಯುದ್ಧ ಮಾಡಲು ಸೈನಿಕರು ಹೇಗೆ ನಿರಾಕರಿಸುತ್ತಾರೆ? ಒಂದು ಹೊಸ ಕನ್ನಡ, ಒಂದು ಹಳೆ ಕನ್ನಡ ಒಳಗೊಂಡಿದೆ ಪದ್ಯಗಳ ಭಾವಾರ್ಥ. ಕೆಳಗಡೆ ಗ್ರಾಮರ್ ಕೂಡ ನೋಡುವುದು. ಈ ಕೆಳಗಿನ 2 ಪದಗಳಿಗೆ ಅರ್ಥ ಬರೀರಿ, ಬಿಡಿಸಿ ಬರೀರಿ, ತದ್ವರೂಪ ಬರೀರಿ, ದ್ವಿರುಕ್ತಿ ಪದಗಳನ್ನು ಬರೀರಿ. ಈ ರೀತಿ ಒಳಗೊಂಡಿದೆ. ಈಗ ಪ್ರಬಂಧ ಕೂಡ ನೋಡ್ಬೋದು. ಪುಸ್ತಕಗಳ ಮಹತ್ವ, ಪರಿಸರ ಸಂರಕ್ಷಣೆ, ಪತ್ರ ಲೇಖನ, ಕೆಳಗಡೆ ಗಾದೆ ಮಾತುಗಳು. ಸೊ ಫಸ್ಟ್ PUC ಕನ್ನಡ ಮಾಡಲ್ ಕ್ವಶ್ಚನ್ ಪೇಪರ್ ಈ ರೀತಿ ಒಳಗೊಂಡಿದೆ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.